ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಇಂಗ್ಲಿಷ್ ಸ್ಕಿಲ್ಸ್ ಲೆಸನ್ಸ್ಗಳಲ್ಲಿ ಗ್ರೀಟಿಂಗ್ಸ್ ಆ್ಯಂಡ್ ಸೆಲ್ಫ್ ಇಂಟ್ರೊಡಕ್ಷನ್ ಈ ಲೆಸನ್ ಸ್ಟಾರ್ಟ್ ಮಾಡಬೇಕು. ಗ್ರೀಟಿಂಗ್ಸ್ ಆ್ಯಂಡ್ ಸೆಲ್ಫ್ ಇಂಟ್ರೊಡಕ್ಷನ್ ಅಂದರೆ ಶುಭಾಶಯಗಳು ಮತ್ತು ಸ್ವಯಂ ಪರಿಚಯ. ನಾವು ಪ್ರತಿದಿನ ಯಾರನ್ನಾದರೂ ಭೇಟಿಯಾದರೆ ಅಥವಾ ಮೊಬೈಲ್ನಲ್ಲಿ ಮಾತಾಡಬೇಕಾದ್ರೆ ಮೊದಲು ಏನು ಮಾಡ್ತೀವಿ, ಶುಭಾಶಯಗಳನ್ನು ಹೇಳ್ತೀವಿ. ಅದಕ್ಕೆ ಗ್ರೀಟಿಂಗ್ಸ್ ಹೇಳೋದು ಅಂತೆ. ಆಮೇಲೆ ಸೆಲ್ಫ್ ಇಂಟ್ರೊಡಕ್ಷನ್ ಅಂದರೆ ನಮ್ಮ ಪರಿಚಯ ನಾವು ಮಾಡ್ತೀವಿ. ನಾವು ಗ್ರೀಟಿಂಗ್ಸ್ ಹೇಳಬೇಕು ಮತ್ತು ನಮ್ಮನ್ನು ನಾವು ಪರಿಚಯ ಮಾಡ್ಕೋಬೇಕಂದ್ರೆ ಸಂದರ್ಭಗಳು ಬೇರೆ ಬೇರೆ ಇರ್ತವೆ. ಮೊದಲನೇದು, ಯಾವಾಗ ನಾವು ಅಡ್ಮಿಷನ್ ತಗೊಂಡು ನಮ್ಮ ಕಾಲೇಜಿಗೆ ಬರ್ತೇವೆ ಅವಾಗ ಆ್ಯಸ್ ಎ ಸ್ಟೂಡೆಂಟ್ ನಮ್ಮನ್ನು ನಾವು ಗ್ರೀಟಿಂಗ್ಸ್ ಹೇಳಬೇಕು, ನಮ್ಮ ಇಂಟ್ರೊಡಕ್ಷನ್ ಮಾಡ್ಕೋಬೇಕು. ಅದಾದಮೇಲೆ ನಾವು ITI ಕಂಪ್ಲೀಟ್ ಆಗಬೇಕಾದ್ರೆ ಅಪ್ರೆಂಟಿಸ್ಗೆ ಹೋಗ್ತೀವಿ. ಅಲ್ಲಿನೂ ನಮ್ಮನ್ನು ಇಂಟರ್ವ್ಯೂ ತೊಗೋಬೇಕಾದ್ರೆ ಯಾವ ಥರ ಗ್ರೀಟಿಂಗ್ಸ್ ಹೇಳಬೇಕು, ನಮ್ಮ ಪರಿಚಯ ಹೆಂಗೆ ಮಾಡ್ಕೋಬೇಕು, ನಮ್ಮ ಡೀಟೇಲ್ಸ್ ಹೆಂಗೆ ಕೊಡಬೇಕು ಅದು ತಿಳ್ಕೋಬೇಕು. ಅದಾದಮೇಲೆ ನಾವು ಯಾವುದೋ ಜಾಬ್ ಇಂಟರ್ವ್ಯೂ ಹೋಗಬೇಕಾದ್ರೆ ಗುಡ್ ಮಾರ್ನಿಂಗ್ ಸರ್ ರೆಸ್ಪೆಕ್ಟ್ ಕೊಟ್ಟು ನಾವು ಗ್ರೀಟಿಂಗ್ಸ್ ಕೊಡಬೇಕು. ಆಮೇಲೆ ನಮ್ಮ ಎಜುಕೇಷನ್ ಬಗ್ಗೆ, ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು. ಈ ಥರ ನಾವು ಪ್ರತಿಯೊಂದು ಸಂದರ್ಭಕ್ಕೆ ಒಂದೊಂದು ಗ್ರೀಟಿಂಗ್ಸ್ ಯಾವ ಥರ ಹೇಳಬೇಕು ಮತ್ತು ನಮ್ಮ ಇಂಟ್ರೊಡಕ್ಷನ್ ಯಾವ ಥರ ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟ್ ಇದೆ ನಮಗೆಲ್ಲ. ಅದು ಇಂಗ್ಲೀಷ್ನಲ್ಲಿ ನಾವು ಮಾತಾಡೋದ ಕಲ್ಕೋಬೇಕು. ಅದಕ್ಕೆ ನಾವು ಕ್ವೆಸ್ಟ್ ಆ್ಯಪ್ ಮುಖಾಂತರ ಈಗ ಗ್ರೀಟಿಂಗ್ಸ್ ಆ್ಯಂಡ್ ಸೆಲ್ಫ್ ಇಂಟ್ರೊಡಕ್ಷನ್ ಈ ಲೆಸನ್ನ ಡೀಟೇಲ್ ಆಗಿ ಕಲ್ಕೋಬೇಕು. ಗ್ರೀಟಿಂಗ್ಸ್ ಆ್ಯಂಡ್ ಸೆಲ್ಫ್ ಇಂಟ್ರೊಡಕ್ಷನ್, ಶುಭಾಶಯಗಳು ಮತ್ತು ಸ್ವಯಂ ಪರಿಚಯ. ನಾವು ಯಾರನ್ನೇ ಭೇಟಿಯಾಗಲಿ ಮೊದಲು ಹೇಳುವುದು ಶುಭಾಶಯಗಳನ್ನು ಮತ್ತು ಸ್ವಂತ ಪರಿಚಯ. ಇದನ್ನು ಇನ್ನಷ್ಟು ವಿವರವಾಗಿ ಕಲಿಯಲು ಪಾಠ ಪ್ರಾರಂಭಿಸುವುದು. Hello, welcome to the lesson, Greetings and Self-Introduction. I am excited to have you here. Let's begin, shall we? Click on Begin Lesson to start the lesson. ಗ್ರೀಟಿಂಗ್ಸ್ ಆ್ಯಂಡ್ ಸೆಲ್ಫ್ ಇಂಟ್ರೊಡಕ್ಷನ್, ಶುಭಾಶಯಗಳು ಮತ್ತು ಸ್ವಯಂ ಪರಿಚಯ. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಪ್ರಾರಂಭಿಸಲು ಬಿಗಿನ್ ಲೆಸನ್ ಆಯ್ಕೆ ಮಾಡುವುದು. In this lesson, you will learn how to greet people in formal and informal situations, how to introduce yourself to others. ಇನ್ ದಿಸ್ ಲೆಸನ್ ಯು ವಿಲ್ ಲರ್ನ್ ಅಂದರೆ ಈ ಪಾಠದಲ್ಲಿ ನೀವು ಕಲಿಯುವುದು ಎರಡು ವಿಷಯಗಳನ್ನು. ಮೊದಲನೆಯದು ಹೌ ಟು ಗ್ರೀಟ್ ಪೀಪಲ್ ಇನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಸಿಚುವೇಶನ್ಸ್, ಔಪಚಾರಿಕ ಮತ್ತು ಅನೌಪಚಾರಿಕ ಸಂದರ್ಭಗಳಲ್ಲಿ ಜನರಿಗೆ ಹೇಗೆ ಶುಭಾಶಯ ಹೇಳುವುದು. ಎರಡನೆಯದು ಹೌ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ಅದರ್ಸ್, ನಿಮ್ಮನ್ನು ಇತರರಿಗೆ ಹೇಗೆ ಪರಿಚಯಿಸುವುದು. ಈಗ ಮುಂದಿನ ಪುಟ ಆಯ್ಕೆ ಮಾಡುವುದು. Before we start this lesson, let's understand what you already know about this topic and what you want to learn about this topic. Drag and place the options in the appropriate box. How to greet people in a formal situation. How to greet people in an informal or friendly situation. How to introduce myself. ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಏನು ತಿಳಿದಿದೆ ಮತ್ತು ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳುವುದು. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್, ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ಈ ವಿಷಯಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನನಗೆ ಏನು ಕಲಿಯಬೇಕಾಗಿದೆ. ಈ ವಿಷಯಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಆಪ್ಷನ್ಸ್ ಅಂದರೆ ಆಯ್ಕೆಗಳು. ಮೊದಲನೇ ಆಯ್ಕೆ ಹೌ ಟು ಗ್ರೀಟ್ ಪೀಪಲ್ ಇನ್ ಫಾರ್ಮಲ್ ಸಿಚುವೇಶನ್, ಔಪಚಾರಿಕ ಸಂದರ್ಭಗಳಲ್ಲಿ ಜನರಿಗೆ ಶುಭಾಶಯಗಳನ್ನು ಹೇಗೆ ಹೇಳುವುದು. ಎರಡನೆಯದು ಹೌ ಟು ಗ್ರೀಟ್ ಪೀಪಲ್ ಇನ್ ಆ್ಯನ್ ಇನ್ಫಾರ್ಮಲ್ ಆ್ಯಂಡ್ ಫ್ರೆಂಡ್ಲಿ ಸಿಚುವೇಶನ್, ಸ್ನೇಹಯುತ ಅಥವಾ ಔಪಚಾರಿಕ ಸಂದರ್ಭಗಳಲ್ಲಿ ಜನರಿಗೆ ಶುಭಾಶಯ ಹೇಗೆ ಹೇಳುವುದು. ಮೂರನೇ ಆಯ್ಕೆ ಹೌ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ನಮ್ಮನ್ನು ಇತರರಿಗೆ ಹೇಗೆ ಪರಿಚಯಿಸುವುದು. ನಾವು ಕನ್ನಡದಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಸಂದರ್ಭಗಳಲ್ಲಿ ಸರಳವಾಗಿ ಶುಭಾಶಯಗಳನ್ನು ಹೇಳಿ ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಳುತ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ಆಗುವುದಿಲ್ಲ. ಈ ಮೂರು ಆಯ್ಕೆಗಳನ್ನು ಈ ಪಾಠದಲ್ಲಿ ವಿವರವಾಗಿ ಕಲಿಯಬೇಕು. ಆಯ್ಕೆಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಇಟ್ಟು ಸಬ್ಮಿಟ್ ಮಾಡುವುದು.
Very good. Sharing what you know and what you want to learn will help you improve your own learning. ಬಹಳ ಒಳ್ಳೆಯದು. ನಿಮಗೆ ಏನು ತಿಳಿದಿದೆ ಮತ್ತು ಮುಂದೆ ಏನು ಕಲಿಯಬೇಕಾಗಿದೆ ಇದನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದಿನ ಪುಟದಲ್ಲಿ ಔಪಚಾರಿಕ ಸಂದರ್ಭ ಅಂದರೆ ಕಚೇರಿ, ಸಂಸ್ಥೆ, ಸಭೆಗಳಲ್ಲಿ ಹೇಗೆ ಶುಭಾಶಯಗಳನ್ನು ಹೇಳಬೇಕೆಂದು ತಿಳಿದುಕೊಳ್ಳುವುದು. ಅದಕ್ಕಾಗಿ ವೈಶಾಲಿ ಮತ್ತು ಸುಹಾನಿಯವರ ಸನ್ನಿವೇಶವನ್ನು ನೋಡುವುದು. Vaishali and Suhani are customer service representatives in a BPO. Click on Vaishali to listen how she speaks to a customer. Observe how she starts her conversation. ವೈಶಾಲಿ ಮತ್ತು ಸುಹಾನಿ ಗ್ರಾಹಕ ಸೇವೆ ಪ್ರತಿನಿಧಿಗಳು BPOನಲ್ಲಿ ಕೆಲಸ ಮಾಡುತ್ತಾರೆ. BPO ಅಂದರೆ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್. BPOಗಳಿಂದ ಗ್ರಾಹಕರಿಗೆ ಸಹಾಯ ಮಾಡಲಾಗುತ್ತದೆ. ವೈಶಾಲಿ ಮತ್ತು ಸುಹಾನಿ ಇವರ ಚಿತ್ರಗಳನ್ನು ಆಯ್ಕೆ ಮಾಡಿ ಅವರು ಗ್ರಾಹಕರೊಂದಿಗೆ ಹೇಗೆ ಮಾತನಾಡುತ್ತಾರೆ ನೋಡುವುದು ಮತ್ತು ಸಂಭಾಷಣೆಯನ್ನು ಹೇಗೆ ಪ್ರಾರಂಭಿಸುತ್ತಾರೆ ವೀಕ್ಷಿಸುವುದು. Hey, this is Vaishali. Can you help with my recent order? Please share your order ID. Wait, I will get it. Now, click on Suhani to listen how she speaks to a customer. Observe how she starts her conversation. Good morning, ma'am. This is Suhani. How may I help you? Good morning. I want help with my recent order. Definitely, ma'am. Can you please share your order ID? Sure. ವೈಶಾಲಿ ಮತ್ತು ಸುಹಾನಿ ಇವರ ಸಂಭಾಷಣೆಯನ್ನು ಕೇಳಿದೆವು. ಈಗ ಮುಂದಿನ ಪ್ರಶ್ನೆ ಉತ್ತರಿಸುವುದು. Choose the correct option. Who do you think started the conversation in a better manner? Vaishali, Suhani. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಉತ್ತರ ಆರಿಸುವುದು. ಹೂ ಡು ಯು ಥಿಂಕ್ ಸ್ಟಾರ್ಟೆಡ್ ದ ಕಾನ್ವರ್ಸೇಷನ್ ಇನ್ ಅ ಬೆಟರ್ ಮ್ಯಾನರ್. ನಿಮ್ಮ ಪ್ರಕಾರ ಯಾರು ಸಂಭಾಷಣೆಯನ್ನು ಉತ್ತಮ ರೀತಿಯಲ್ಲಿ ಆರಂಭಿಸಿದರು? ವೈಶಾಲಿ ಅಥವಾ ಸುಹಾನಿ? ಈ ಸಂಭಾಷಣೆಯು ಔಪಚಾರಿಕವಾಗಿತ್ತು. ಸುಹಾನಿ ಉತ್ತರ ಸರಿಯಾಗಿದೆ, ಏಕೆಂದರೆ ಅವಳು ಮೊದಲು ಮುಂಜಾನೆಯ ಶುಭಾಶಯಗಳನ್ನು ಹೇಳಿ ತನ್ನ ಪರಿಚಯ ಕೊಟ್ಟು ಏನು ಸಹಾಯ ಬೇಕಿತ್ತು ಕೇಳುತ್ತಾಳೆ. ವೈಶಾಲಿ ಹಾಯ್ ಎಂದು ಅನೌಪಚಾರಿಕವಾಗಿ ಮಾತನಾಡುತ್ತಾಳೆ. ಸುಹಾನಿ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. Suhani used the right words in this situation. Vaishali started her conversation in a friendly manner, but Suhani started her conversation in a formal and professional manner. ಸರಿಯಾದ ಉತ್ತರ. ಈ ಸಂದರ್ಭದಲ್ಲಿ ಸುಹಾನಿ ಸರಿಯಾದ ಶಬ್ದಗಳನ್ನು ಉಪಯೋಗಿಸಿದಳು. ವೈಶಾಲಿ ತನ್ನ ಸಂಭಾಷಣೆಯನ್ನು ಅನೌಪಚಾರಿಕ ಪದ್ಧತಿಯಲ್ಲಿ ಆರಂಭಿಸಿದಳು, ಆದರೆ ಸುಹಾನಿ ತನ್ನ ಸಂಭಾಷಣೆಯನ್ನು ಔಪಚಾರಿಕ ಮತ್ತು ವೃತ್ತಿಪರ ಶೈಲಿಯಲ್ಲಿ ಆರಂಭಿಸಿದಳು. ಶುಭಾಶಯ ಹೇಳುವುದರ ಬಗ್ಗೆ ವಿವರವಾಗಿ ಕಲಿಯಲು ಮುಂದಿನ ಪುಟ ಓದುವುದು. When you meet or call someone, how do you start a conversation? ನೀವು ಯಾರನ್ನಾದರೂ ಭೇಟಿಯಾದರೆ ಅಥವಾ ಕರೆ ಮಾಡಿದರೆ ಸಂಭಾಷಣೆಯನ್ನು ಹೇಗೆ ಪ್ರಾರಂಭಿಸುತ್ತೀರಿ? Start by saying hello, good morning, how are you, etc. These first few words that you say to start a conversation are called greetings. We can also say that you greet a person by using these words. ಹಲೋ, ಗುಡ್ ಮಾರ್ನಿಂಗ್, ಹೌ ಆರ್ ಯು ಎಂದು ಹೇಳುತ್ತಾ ಪ್ರಾರಂಭಿಸುತ್ತೇವೆ. ನೀವು ಸಂಭಾಷಣೆ ಪ್ರಾರಂಭ ಮಾಡುವಾಗ ಮೊದಲು ಹೇಳುವ ಶಬ್ದಗಳನ್ನು ಗ್ರೀಟಿಂಗ್ಸ್ ಅಥವಾ ಶುಭಾಶಯಗಳು ಎನ್ನುತ್ತೇವೆ. ಈ ಶಬ್ದಗಳನ್ನು ಹೇಳಿ ನಾವು ಶುಭಾಶಯಗಳನ್ನು ತಿಳಿಸುವುದು ಎಂದು ನಾವು ಹೇಳಬಹುದು. Remember how Vaishali and Suhani greeted their customer? It is good manners to greet someone when you meet them. But it is also important to use the right greetings according to the person you are speaking with.
ವೈಶಾಲಿ ಮತ್ತು ಸುಹಾನಿ ಗ್ರಾಹಕರಿಗೆ ಶುಭಾಶಯಗಳನ್ನು ಹೇಳಿದ್ದನ್ನು ನೆನಪಿಸಿಕೊಳ್ಳಿರಿ. ಯಾರನ್ನಾದರೂ ಭೇಟಿಯಾದಾಗ ಅವರನ್ನು ವಂದಿಸುವುದು ಒಳ್ಳೆಯ ನಡತೆ. ಆದರೆ ನೀವು ಯಾರೊಂದಿಗೆ ಮಾತನಾಡುತ್ತಿದ್ದೀರೋ ಅದರ ಪ್ರಕಾರ ಸರಿಯಾದ ವಂದನೆಗಳನ್ನು ಬಳಸುವುದು ಸಹ ಮುಖ್ಯವಾಗಿದೆ. ಇನ್ನು ವಿವರವಾಗಿ ತಿಳಿಯಲು ಮುಂದಿನ ಪುಟ ಆಯ್ಕೆ ಮಾಡುವುದು. How will you greet in the following situation? When you meet a friend, when you meet an employer for an interview. Will you greet them in the same way or will you use different words? ಪಾಸ್ ಆ್ಯಂಡ್ ಥಿಂಕ್. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿರಿ. ಹೌ ವಿಲ್ ಯು ಗ್ರೀಟ್ ಇನ್ ದ ಫಾಲೋವಿಂಗ್ ಸಿಚುವೇಶನ್ಸ್? ಕೆಳಗೆ ಕೊಟ್ಟಿರುವ ಸಂದರ್ಭಗಳಲ್ಲಿ ನೀವು ಹೇಗೆ ವಂದನೆ ಹೇಳುತ್ತೀರಿ? ಮೊದಲನೆಯದು, ವೆನ್ ಯು ಮೀಟ್ ಅ ಫ್ರೆಂಡ್, ನೀವು ಸ್ನೇಹಿತರನ್ನು ಭೇಟಿಯಾದಾಗ. ಎರಡನೆಯದು, ವೆನ್ ಯು ಮೀಟ್ ಆ್ಯನ್ ಎಂಪ್ಲಾಯರ್ ಫಾರ್ ಆ್ಯನ್ ಇಂಟರ್ವ್ಯೂ, ನೀವು ಉದ್ಯೋಗದಾತರನ್ನು ಸಂದರ್ಶನ ಸಮಯದಲ್ಲಿ ಭೇಟಿಯಾದಾಗ. ವಿಲ್ ಯು ಗ್ರೀಟ್ ದೆಮ್ ಇನ್ ದ ಸೇಮ್ ವೇ ಆರ್ ವಿಲ್ ಯು ಯೂಸ್ ಡಿಫ್ರೆಂಟ್ ವರ್ಡ್ಸ್? ನೀವು ಇವರಿಬ್ಬರನ್ನು ಒಂದೇ ರೀತಿಯಲ್ಲಿ ವಂದಿಸುತ್ತೀರಿ ಅಥವಾ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸುತ್ತೀರಿ? ನಾವು ಈ ಇಬ್ಬರನ್ನು ಭೇಟಿಯಾದಾಗ ಬೇರೆ ಬೇರೆ ರೀತಿಯಲ್ಲಿ ವಂದಿಸಬೇಕು. ಅದನ್ನು ವಿವರವಾಗಿ ತಿಳಿದುಕೊಳ್ಳಲು ಮುಂದಿನ ಪುಟ ಓದುವುದು. Types of greetings. Formal. When you talk to people in formal places like workplace, institutes, etc. Hello, nice to meet you. Good morning or afternoon. Informal. When you talk to your friends, family and people you are close to. Hey, hi, what's up? How are you doing? ಟೈಪ್ಸ್ ಆಫ್ ಗ್ರೀಟಿಂಗ್ಸ್. ಶುಭಾಶಯಗಳ ವಿಧಗಳು. ಮೊದಲನೆಯದು ಫಾರ್ಮಲ್, ಔಪಚಾರಿಕ. ವೆನ್ ಯು ಟಾಕ್ ಟು ಪೀಪಲ್ ಇನ್ ಫಾರ್ಮಲ್ ಪ್ಲೇಸಸ್ ಲೈಕ್ ವರ್ಕ್ ಪ್ಲೇಸ್, ಇನ್ಸ್ಟಿಟ್ಯೂಟ್ಸ್ ಎಟ್ಸೆಟ್ರಾ. ಅಂದರೆ ಸಾರ್ವಜನಿಕ ಸ್ಥಳಗಳಾದ ಕೆಲಸದ ಸ್ಥಳಗಳು, ಸಂಸ್ಥೆಗಳು, ಶಾಲಾ ಕಾಲೇಜು, ಆಸ್ಪತ್ರೆ, ನ್ಯಾಯಾಲಯಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ನಾವು ಜನರನ್ನು ಭೇಟಿಯಾದಾಗ ಹಲೋ, ನೈಸ್ ಟು ಮೀಟ್ ಯು, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಎಂದು ಶುಭಾಶಯ ತಿಳಿಸಬೇಕು. ಎರಡನೆಯದು ಇನ್ಫಾರ್ಮಲ್, ಅನೌಪಚಾರಿಕ. ವೆನ್ ಯು ಟಾಕ್ ಟು ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ಪೀಪಲ್ ಯು ಆರ್ ಕ್ಲೋಸ್ ಟು. ಅಂದರೆ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಮತ್ತು ನಮಗೆ ಬಹಳ ಹತ್ತಿರವಿದ್ದವರಿಗೆ ಹೇ, ಹಾಯ್, ವಾಟ್ಸಪ್, ಹೌ ಆರ್ ಯು ಡೂಯಿಂಗ್ ಎಂದು ಶುಭಾಶಯ ಹೇಳುವುದು. ಮುಂದಿನ ಪುಟದಲ್ಲಿ ಸರಿಯಾಗಿ ಶುಭಾಶಯ ಹೇಳುವುದನ್ನು ಅಭ್ಯಾಸ ಮಾಡುವುದು. Let's practice these formal greetings. Click on the audio button to learn how to greet properly. ಲೆಟ್ಸ್ ಪ್ರಾಕ್ಟೀಸ್ ಫಾರ್ಮಲ್ ಗ್ರೀಟಿಂಗ್ಸ್. ಔಪಚಾರಿಕ ಶುಭಾಶಯಗಳನ್ನು ಹೇಳುವ ಅಭ್ಯಾಸ ಮಾಡುವುದು. ಅದಕ್ಕಾಗಿ ಸ್ಪೀಕರ್ ಚಿತ್ರ ಆಯ್ಕೆ ಮಾಡುವುದು. Good morning, Mr. Sanjeev. Nice to meet you. Good evening, everyone. Hello, ma'am, how are you? Hello, sir, how may I help you? Wishing you a good day. ಮುಂದಿನ ಪುಟ ಆಯ್ಕೆ ಮಾಡುವುದು. Based on what you learned, answer the following questions. Click on the begin button to answer the questions. ಆಕ್ಟಿವಿಟಿ ಟೈಮ್. ಈಗ ಚಟುವಟಿಕೆ ಸಮಯ. ಬೇಸ್ಡ್ ಆನ್ ವಾಟ್ ಯು ಲರ್ನ್ಡ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಉತ್ತರಿಸುವುದು. ಪ್ರಶ್ನೆ ಓದಲು ಬಿಗಿನ್ ಆಯ್ಕೆ ಮಾಡುವುದು. Choose the correct option. Brijesh is going for an interview in the morning. How should he greet the interviewer? Good evening, sir. Good morning, sir. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಯ್ಕೆಯನ್ನು ಗುರುತಿಸುವುದು. ಬ್ರಿಜೇಶ್ ಈಸ್ ಗೋಯಿಂಗ್ ಫಾರ್ ಆನ್ ಇಂಟರ್ವ್ಯೂ ಇನ್ ದ ಮಾರ್ನಿಂಗ್. ಹೌ ಶುಡ್ ಹಿ ಗ್ರೀಟ್ ದ ಇಂಟರ್ವ್ಯೂವರ್? ಬ್ರಿಜೇಶ್ ಮುಂಜಾನೆ ಸಂದರ್ಶನಕ್ಕಾಗಿ ಹೋಗುತ್ತಿದ್ದಾನೆ.
ಅವನು ಸಂದರ್ಶನ ಮಾಡುವವರನ್ನು ಗುಡ್ ಮಾರ್ನಿಂಗ್ ಸರ್ ಎಂದು ವಂದಿಸಬೇಕು. ಗುಡ್ ಈವ್ನಿಂಗ್ ಸರ್ ಇದು ತಪ್ಪಾಗಿದೆ. ಗುಡ್ ಮಾರ್ನಿಂಗ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. You are right. ಸರಿಯಾದ ಉತ್ತರ. Choose the correct option. Madhu works at a retail store. A customer comes back to return an item. How should Madhu greet her? Hello, ma'am. How can I help you? Hi, how can I help? ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಯ್ಕೆ ಗುರುತಿಸುವುದು. ಮಧು ವರ್ಕ್ಸ್ ಆಟ್ ಅ ರಿಟೇಲ್ ಸ್ಟೋರ್. ಅ ಕಸ್ಟಮರ್ ಕಮ್ಸ್ ಬ್ಯಾಕ್ ಟು ರಿಟರ್ನ್ ಆನ್ ಐಟಮ್. ಹೌ ಶುಡ್ ಮಧು ಗ್ರೀಟ್ ಹರ್? ಮಧು ಕಿರುಕುಳ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ವಸ್ತುಗಳನ್ನು ಹಿಂದಿರುಗಿಸಲು ಬಂದ ಗಿರಾಕಿಗಳಿಗೆ ಔಪಚಾರಿಕವಾಗಿ ಮಾತನಾಡಿಸಬೇಕು. ಹಾಯ್, ಹೌ ಕ್ಯಾನ್ ಐ ಹೆಲ್ಪ್ ಇದು ತಪ್ಪಾಗಿದ್ದು, ಹಲೋ ಮೇಡಮ್, ಹೌ ಕ್ಯಾನ್ ಐ ಹೆಲ್ಪ್ ಯು ಎಂದು ಔಪಚಾರಿಕವಾಗಿ ಮಾತನಾಡಿಸಬೇಕು. ಮೊದಲನೇ ಆಯ್ಕೆಯನ್ನು ಗುರುತಿಸಿ ಸಲ್ಲಿಸುವುದು. You are right. ಇಲ್ಲಿಯವರೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಶುಭಾಶಯ ಹೇಳುವುದನ್ನು ಕಲಿತೆವು. ಈಗ ನಮ್ಮನ್ನು ನಾವು ಪರಿಚಯಿಸಿಕೊಳ್ಳುವುದನ್ನು ಕಲಿಯುವುದು. ಅದಕ್ಕಾಗಿ ಮುಂದಿನ ಪುಟ ಆಯ್ಕೆ ಮಾಡುವುದು. You meet or talk to many different people. There are some people you know and some you don't know. In different situations, you could be asked to introduce yourself to others. ನೀವು ಅನೇಕ ವಿಭಿನ್ನ ಜನರನ್ನು ಭೇಟಿಯಾಗುತ್ತೀರಿ ಅಥವಾ ಮಾತನಾಡುತ್ತೀರಿ. ಕೆಲವರು ನಿಮಗೆ ಪರಿಚಯ ಇರುತ್ತಾರೆ, ಕೆಲವರು ಪರಿಚಯ ಇರುವುದಿಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮನ್ನು ಇತರರಿಗೆ ಪರಿಚಯಿಸಿಕೊಳ್ಳಲು ಹೇಳಬಹುದು. Introducing yourself to others means sharing some basic information about who we are and what we do. ನಮ್ಮನ್ನು ಇತರರಿಗೆ ಪರಿಚಯಿಸಿಕೊಳ್ಳುವುದು ಅಂದರೆ ನೀವು ಯಾರು, ಏನು ಮಾಡುತ್ತೀರಿ ಎಂಬ ಮೂಲಭೂತ ಮಾಹಿತಿಯನ್ನು ಹಂಚಿಕೊಳ್ಳುವುದು. This could be face to face, over the phone, or even on email. ಇದು ಮುಖಾಮುಖಿ ಇರಬಹುದು ಅಥವಾ ಫೋನ್ ಮತ್ತು ಇಮೇಲ್ ಮುಖಾಂತರ ಕೂಡ ಇರಬಹುದು. How we introduce ourselves to others depends on the situation. ನಮ್ಮನ್ನು ನಾವು ಇತರರಿಗೆ ಹೇಗೆ ಪರಿಚಯಿಸಿಕೊಳ್ಳುತ್ತೇವೆ ಅದು ಸಂದರ್ಭವನ್ನು ಅವಲಂಬಿಸಿರುತ್ತದೆ. ಉದಾಹರಣೆಗೆ, For example, if you are introducing yourself in a classroom, you can share your name, what you are studying, your goals. If you are introducing yourself for a job interview, you can share about your name, education, job skills, experience. If you are introducing yourself to your new friend, you can share your name, your likes and dislikes. ನಮ್ಮನ್ನು ನಾವು ಇತರರಿಗೆ ಹೇಗೆ ಪರಿಚಯಿಸಿಕೊಳ್ಳುತ್ತೇವೆ ಅದು ಸಂದರ್ಭವನ್ನು ಅವಲಂಬಿಸಿರುತ್ತದೆ. ಉದಾಹರಣೆಗೆ, ನೀವು ತರಗತಿಯಲ್ಲಿ ಇದ್ದರೆ ನಿಮ್ಮ ಹೆಸರು ಏನು, ಏನು ಓದುತ್ತೀರಿ, ನಿಮ್ಮ ಗುರಿ ಏನು ಹಂಚಿಕೊಳ್ಳುವುದು. ನೀವು ನೌಕರಿ ಸಂದರ್ಶನ ಕೊಡುತ್ತಿದ್ದರೆ ನಿಮ್ಮ ಹೆಸರು, ವಿದ್ಯಾಭ್ಯಾಸ, ನಿಮ್ಮ ಕೌಶಲ್ಯಗಳು ಮತ್ತು ಅನುಭವದ ಬಗ್ಗೆ ಹೇಳುವುದು. ನೀವು ಹೊಸ ಸ್ನೇಹಿತರಿಗೆ ಭೇಟಿಯಾದಾಗ ನಿಮ್ಮ ಹೆಸರು ಮತ್ತು ನೀವು ಏನು ಇಷ್ಟಪಡುತ್ತೀರಿ, ಏನು ಇಷ್ಟಪಡುವುದಿಲ್ಲ ಹೇಳುವುದು. ಈಗ ಮುಂದಿನ ಪುಟದಲ್ಲಿ ಕ್ಲಾಸ್ ರೂಮ್ನಲ್ಲಿ ಶಾಲಿನಿ ಇವಳು ತನ್ನ ಪರಿಚಯ ಹೇಗೆ ಹೇಳುತ್ತಾಳೆ ನೋಡುವುದು. Let us look at an example of Shalini's introduction in the classroom on her first day. Hello everyone, my name is Shalini and I am a student at Government ITI, Andhra Pradesh. I am doing the Draughtsman Engineering course. I chose this course because I enjoy working with machines and mechanical tools. My goal is to be an ITI trainer and then a principal. My father is a mechanic. Sometimes I help him with his work and learn many new things. I also teach students in my area. I am a good listener.
ಶಾಲಿನಿ ತರಗತಿಯಲ್ಲಿ ಮೊದಲು ತನ್ನ ಹೆಸರು ಹೇಳಿ ನಂತರ ಸಂಸ್ಥೆ, ವೃತ್ತಿಯನ್ನು ಏಕೆ ಆಯ್ಕೆ ಮಾಡಿರುವುದು, ತನ್ನ ಗುರಿ ಮತ್ತು ಆಸಕ್ತಿಗಳ ಬಗ್ಗೆ ಹೇಳುತ್ತಾಳೆ. ಈಗ ಮುಂದಿನ ಪುಟ ಓದುವುದು. Based on what you learned, answer the following questions. Click on the Begin button to answer the questions. ಆಕ್ಟಿವಿಟಿ ಟೈಮ್. ಈಗ ಚಟುವಟಿಕೆಯ ಸಮಯ. ಬೇಸ್ಡ್ ಆನ್ ವಾಟ್ ಯು ಲರ್ನ್, ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಉತ್ತರಿಸುವುದು. ಅದಕ್ಕಾಗಿ ಬಿಗಿನ್ ಆಯ್ಕೆ ಮಾಡುವುದು. Choose the correct option. It is Tara's first day at work. How should she introduce herself to her team member? Hi, I am Tara. How are you? Today is my first day. Hello, I am Tara. I have joined today as a customer care executive. Nice to meet you. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಯ್ಕೆಯನ್ನು ಗುರುತಿಸುವುದು. ಇಟ್ ಈಸ್ ತಾರಾಸ್ ಫಸ್ಟ್ ಡೇ ಆಟ್ ವರ್ಕ್. ಹೌ ಶುಡ್ ಶಿ ಇಂಟ್ರೊಡ್ಯೂಸ್ ಹರ್ಸೆಲ್ಫ್ ಟು ಹರ್ ಟೀಮ್ ಮೆಂಬರ್ಸ್? ಈ ಪ್ರಶ್ನೆಯ ಅರ್ಥ: ಇದು ತಾರಾಳ ಕೆಲಸದ ಮೊದಲ ದಿನ. ತನ್ನ ತಂಡದ ಸದಸ್ಯರೊಂದಿಗೆ ತನ್ನನ್ನು ತಾನು ಹೇಗೆ ಪರಿಚಯಿಸಿಕೊಳ್ಳಬೇಕು. ಮೊದಲನೇ ಆಯ್ಕೆ: ಹಾಯ್, ಐ ಆಮ್ ತಾರಾ. ಹೌ ಆರ್ ಯು? ಟುಡೇ ಈಸ್ ಮೈ ಫಸ್ಟ್ ಡೇ. ಈ ರೀತಿಯಾಗಿ ನಾವು ಅನೌಪಚಾರಿಕವಾಗಿ ಮಾತನಾಡುತ್ತೇವೆ. ಈ ಆಯ್ಕೆ ತಪ್ಪಾಗಿದೆ. ಎರಡನೇ ಆಯ್ಕೆ: ಹಲೋ, ಐ ಆಮ್ ತಾರಾ. ಐ ಹ್ಯಾವ್ ಜಾಯಿಂಡ್ ಟುಡೇ ಆ್ಯಸ್ ಅ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್. ನೈಸ್ ಟು ಮೀಟ್ ಯು. ಈ ರೀತಿಯಾಗಿ ಕೆಲಸದ ಸ್ಥಳದಲ್ಲಿ ನಮ್ಮನ್ನು ನಾವು ಸರಿಯಾಗಿ ಪರಿಚಯಿಸಿಕೊಳ್ಳಬೇಕು. ನಮ್ಮ ಹೆಸರು, ನಮ್ಮ ವೃತ್ತಿ, ಅವರನ್ನು ಭೇಟಿಯಾಗಿದ್ದು ಸಂತೋಷಕರ ಎಂದು ಹೇಳಬೇಕು. ಈ ಆಯ್ಕೆಯನ್ನು ಸಲ್ಲಿಸುವುದು. You are correct. This is a more formal way of introducing yourself at the workplace. ಸರಿಯಾದ ಉತ್ತರ. ಈ ರೀತಿಯಾಗಿ ನಾವು ಕೆಲಸದ ಸ್ಥಳದಲ್ಲಿ ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಳಬೇಕು. ಮುಂದಿನ ಪುಟ ಓದುವುದು. Choose the correct option. Mani has come for an interview. How should he introduce himself to the employer? Hello ma'am, I am Mani from ITI Madurai. I have completed training in COPA. I am looking for a job as a computer operator. Hi ma'am, I am Mani. I have done COPA course in Madurai. I like computers very much, so I want a job. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಆಯ್ಕೆಯನ್ನು ಗುರುತಿಸುವುದು. ಮನಿ ಹ್ಯಾಸ್ ಕಮ್ ಫಾರ್ ಆನ್ ಇಂಟರ್ವ್ಯೂ. ಹೌ ಶುಡ್ ಹಿ ಇಂಟ್ರೊಡ್ಯೂಸ್ ಹಿಮ್ಸೆಲ್ಫ್ ಟು ದ ಎಂಪ್ಲಾಯರ್? ಈ ಪ್ರಶ್ನೆಯ ಅರ್ಥ: ಮನಿ ಒಂದು ಸಂದರ್ಶನಕ್ಕೆ ಬಂದಿದ್ದಾನೆ. ಅವನು ಉದ್ಯೋಗದಾತರಿಗೆ ತನ್ನನ್ನು ಹೇಗೆ ಪರಿಚಯಿಸಿಕೊಳ್ಳಬೇಕು? ಈ ಎರಡು ಉತ್ತರಗಳನ್ನು ವೀಕ್ಷಿಸಿದಾಗ ಮೊದಲನೇ ಆಯ್ಕೆ ಸರಿಯಾಗಿದೆ. ಏಕೆಂದರೆ ನಾವು ನೌಕರಿ ಸಂದರ್ಶನಕ್ಕೆ ಬಂದಾಗ ಹೆಲೋ ಮೇಡಮ್ ಎಂದು ಹೇಳಬೇಕು, ಹಾಯ್ ಎಂದು ಹೇಳಬಾರದು. ITI ಮತ್ತು ಟ್ರೇಡ್ ವಿವರ ಕೊಡಬೇಕು, ಕೋರ್ಸ್ ಎಂದು ಹೇಳಬಾರದು. ಯಾವ ನೌಕರಿಯ ಸಲುವಾಗಿ ಬಂದಿರುವುದನ್ನು ಹೇಳಬೇಕು, ಕಂಪ್ಯೂಟರ್ಗಳು ಇಷ್ಟ ಎಂದು ಹೇಳಬಾರದು. ಮೊದಲನೇ ಆಯ್ಕೆಯನ್ನು ಸಲ್ಲಿಸುವುದು. You are correct. This is a more formal way of introducing yourself to an employer. ಸರಿಯಾದ ಉತ್ತರ. ಈ ರೀತಿಯಾಗಿ ನಾವು ಉದ್ಯೋಗದಾತರಿಗೆ ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಳಬೇಕು. ಮುಂದಿನ ಪುಟ ಓದುವುದು. Imagine you are selected for an interview for your dream job. Think and practice. How will you greet the person who will take your interview? How will you introduce yourself? This could include your name, skills, and experience, etc., relevant to the job. You can record your introduction and ask your friends and facilitators for feedback. ಟಾಸ್ಕ್ ಫಾರ್ ಯು. ನಿಮಗೆ ವಹಿಸಲಾದ ಕೆಲಸ. ನಿಮ್ಮ ಕನಸಿನ ನೌಕರಿಗೆ ಸಂದರ್ಶನ ಕೊಡಲು ಆಯ್ಕೆಯಾಗಿದ್ದೀರಿ ಎಂದು ಊಹಿಸಿಕೊಂಡು ಸಂದರ್ಶನ ಮಾಡುವವರಿಗೆ ಹೇಗೆ ಶುಭಾಶಯ ಹೇಳುವಿರಿ? ನಿಮ್ಮನ್ನು ನೀವು ಹೇಗೆ ಪರಿಚಯಿಸಿಕೊಳ್ಳುತ್ತೀರಿ?
ನಿಮ್ಮ ಹೆಸರು, ಕೌಶಲ್ಯ, ಅನುಭವಗಳನ್ನು ನಿಮ್ಮ ಕೆಲಸಕ್ಕೆ ಹೊಂದುವಂತೆ ಹೇಗೆ ಹೇಳುತ್ತೀರಿ? ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಂದ ಮತ್ತು ಶಿಕ್ಷಕರಿಂದ ಪ್ರತಿಕ್ರಿಯೆ ಪಡೆಯಿರಿ. ಈಗ ಮುಂದಿನ ಪುಟ ಓದುವುದು. Now that we have completed the lesson, share what you have learned from this lesson. Choose the options from the menu. What I learned from this lesson. How to greet people in a formal situation. How to greet people in an informal or friendly situation. How to introduce myself. ಇಲ್ಲಿಗೆ ಈ ಪಾಠ ಮುಗಿಯಲಿದೆ. ಈ ಪಾಠದಲ್ಲಿ ನೀವು ಕಲಿತಿದ್ದನ್ನು ಹಂಚಿಕೊಳ್ಳುವುದು. ಚೂಸ್ ದ ಆಪ್ಷನ್ಸ್ ಫ್ರಮ್ ದ ಮೆನು. ಕೆಳಗಿನ ಆಯ್ಕೆಗಳನ್ನು ಗುರುತಿಸುವುದು. ವಾಟ್ ಐ ಲರ್ನ್ ಫ್ರಮ್ ದಿಸ್ ಲೆಸನ್. ಈ ಪಾಠದಲ್ಲಿ ನಾನು ಕಲಿತಿರುವುದು. ಮೊದಲನೇ ಆಯ್ಕೆ ಹೌ ಟು ಗ್ರೀಟ್ ಪೀಪಲ್ ಇನ್ ಅ ಫಾರ್ಮಲ್ ಸಿಚುವೇಶನ್. ಔಪಚಾರಿಕ ಸಂದರ್ಭಗಳಲ್ಲಿ ಜನರಿಗೆ ಶುಭಾಶಯಗಳನ್ನು ಹೇಗೆ ಹೇಳುವುದು. ಎರಡನೇ ಆಯ್ಕೆ ಹೌ ಟು ಗ್ರೀಟ್ ಪೀಪಲ್ ಇನ್ ಆ್ಯನ್ ಇನ್ಫಾರ್ಮಲ್ ಫ್ರೆಂಡ್ಲಿ ಸಿಚುವೇಶನ್. ಸ್ನೇಹಯುತ ಅನೌಪಚಾರಿಕ ಸಂದರ್ಭಗಳಲ್ಲಿ ಜನರಿಗೆ ಶುಭಾಶಯ ಹೇಗೆ ಹೇಳುವುದು. ಮೂರನೇ ಆಯ್ಕೆ ಹೌ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನನ್ನನ್ನು ನಾನು ಹೇಗೆ ಪರಿಚಯಿಸಿಕೊಳ್ಳುವುದು. ಈ ಪಾಠದಲ್ಲಿ ನಾವು ಈ 3 ವಿಷಯಗಳನ್ನು ಕಲಿತಿದ್ದೇವೆ. ಆಯ್ಕೆ ಮಾಡಿ ಸಲ್ಲಿಸುವುದು. Thank you for sharing what you learned from this lesson. ಈ ಪಾಠದಲ್ಲಿ ಕಲಿತಿದ್ದನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಪುಟ ಓದುವುದು. The first few words we say to start a conversation are called greetings. For example, hello, good morning, how are you, etc. It is important to use the right greetings according to the person you are speaking with. There are 2 types of greetings. Formal greetings, used in a formal place such as workplace, institutes, etc. Informal greetings, used when you speak with friends and people close to you. Introducing yourself to others means sharing some basic information about who we are and what we do. How we introduce ourselves to others depends on the situation we are in. ರೀಕ್ಯಾಪ್, ಗ್ರೀಟಿಂಗ್ಸ್ ಆ್ಯಂಡ್ ಸೆಲ್ಫ್ ಇಂಟ್ರೊಡಕ್ಷನ್. ಶುಭಾಶಯ ಮತ್ತು ಸ್ವಯಂ ಪರಿಚಯ ಈ ಪಾಠದ ಸಾರಾಂಶ. The first few words we say to start a conversation are called greetings. For example, hello, good morning, how are you, etc. ಸಂಭಾಷಣೆ ಪ್ರಾರಂಭ ಮಾಡುವಾಗ ಮೊದಲು ಹೇಳುವ ಶಬ್ದಗಳನ್ನು ಗ್ರೀಟಿಂಗ್ಸ್ ಅಂದರೆ ಶುಭಾಶಯಗಳು ಎನ್ನುತ್ತೇವೆ. ಉದಾಹರಣೆಗೆ ಹಲೋ, ಗುಡ್ ಮಾರ್ನಿಂಗ್, ಹೌ ಆರ್ ಯು ಇತ್ಯಾದಿ. It is important to use the right greetings according to the person you are speaking with. ನಾವು ಯಾರೊಂದಿಗೆ ಮಾತನಾಡುತ್ತಿದ್ದೇವೆ ಅದರ ಪ್ರಕಾರ ಸರಿಯಾದ ವಂದನೆಗಳನ್ನು ಬಳಸುವುದು ಸಹ ಮುಖ್ಯವಾಗಿದೆ. There are 2 types of greetings. Formal greetings used in a formal place such as workplace, institutes, etc. Informal greetings used when you speak with friends and people close to you. ಶುಭಾಶಯಗಳಲ್ಲಿ 2 ವಿಧಗಳು. ಮೊದಲನೆಯದು ಔಪಚಾರಿಕ ಶುಭಾಶಯಗಳು. ಔಪಚಾರಿಕ ಸ್ಥಳಗಳಲ್ಲಿ ಉಪಯೋಗಿಸುವುದು. ಉದಾಹರಣೆಗೆ ಕೆಲಸ ಮಾಡುವ ಸ್ಥಳಗಳು, ಸಂಸ್ಥೆ ಇತ್ಯಾದಿ. ಎರಡನೆಯದು ಅನೌಪಚಾರಿಕ ಶುಭಾಶಯಗಳು. ಸ್ನೇಹಿತರು ಮತ್ತು ನಮ್ಮ ಹತ್ತಿರದವರೊಂದಿಗೆ ಮಾತನಾಡುವಾಗ ಉಪಯೋಗಿಸುವುದು. ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್ ಮೀನ್ಸ್ ಶೇರಿಂಗ್ ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಹೂ ವಿ ಆರ್ ಆ್ಯಂಡ್ ವಾಟ್ ವಿ ಡೂ. ಅಂದರೆ ನಮ್ಮನ್ನು ಬೇರೆಯವರೊಂದಿಗೆ ಪರಿಚಯ ಮಾಡಿಕೊಳ್ಳುವುದು ಅಂದರೆ ನಾವು ಯಾರು, ಏನು ಮಾಡುತ್ತೇವೆ ಅದರ ಬಗ್ಗೆ ಮೂಲ ಮಾಹಿತಿ ಕೊಡುವುದು. ಹೌ ವಿ ಇಂಟ್ರೊಡ್ಯೂಸ್ ಅವರ್ ಸೆಲ್ಫ್ಸ್ ಟು ಅದರ್ಸ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ವಿ ಆರ್ ಇನ್. ಅಂದರೆ ನಮ್ಮನ್ನು ನಾವು ಬೇರೆಯವರಿಗೆ ಹೇಗೆ ಪರಿಚಯ ಮಾಡಿಕೊಳ್ಳಬೇಕು ಇದು ನಾವು ಯಾವ ಸಂದರ್ಭದಲ್ಲಿದ್ದೇವೆ ಅದನ್ನು ಅವಲಂಬಿಸಿರುತ್ತದೆ.